ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆ ಆಗಿದ್ದು ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಏನು ಕಾಂಗ್ರೆಸ್ನಲ್ಲಿ ಅತೃಪ್ತ ಶಾಸಕರಿಗೆ ಕುಮಾರಸ್ವಾಮಿ ಗಾಳ ಹಾಕ್ತಾ ಇದ್ದಾರೆ. ಬಂಡೆದ್ದವರಿಗೆ ಎಚ್.ಡಿ. ಕುಮಾರಸ್ವಾಮಿ ಭರ್ಜರಿ ಸ್ವಾಗತವನ್ನು ಕೋರಲು ಮುಂದಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಏನು ಸಂಪುಟ ವಿಸ್ತರಣೆ ಆಗಿದ್ದು ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಈಗ ಬಂಡೆದ್ದವರಿಗೆ ಭರ್ಜರಿಯಾಗಿ ಸ್ವಾಗತ ಕೋರಲು ಮುಂದಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಕಿತ್ತಾಟ, ಹೊಸ ದಾಳವನ್ನ ಉರುಳಿಸಿದಂತಹ ದಳಪತಿ, ಅಸಮಾಧಾನಿತ ಕೈ ಶಾಸಕರ ಮೇಲೆ ಎಚ್.ಡಿ. ಕುಮಾರಸ್ವಾಮಿ ಈಗ ಕಣ್ಣಿಟ್ಟಿದ್ದಾರೆ. ಕೈಪಾಳ್ಯದ ಒಳ ಜಗಳಕ್ಕೆ ಕುಮಾರಸ್ವಾಮಿ ಹೊಸ ದಾಳವನ್ನ ಉರುಳಿಸ್ತಾ ಇದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ಗೆ ಕುಮಾರಸ್ವಾಮಿ ಈಗ ಬಿಗ್ ಶಾಕ್ ಅನ್ನ ಕೊಡಲು ಮುಂದಾಗಿದ್ದಾರೆ. ಕಾಂಗ್ರೆಸ್ನ ಶಾಸಕರಿಗೆ ದಳಪತಿ ಕುಮಾರಸ್ವಾಮಿ ಓಪನ್ ಆಫರ್ ಅನ್ನ ನೀಡಿದ್ದಾರೆ. ಕಾಂಗ್ರೆಸ್ನ ಶಾಸಕರ ಅಸಮಾಧಾನದ ನಡುವೆ ಹೊಸ ದಾಳ ಇದು. ಸಿಎಂ ಡಿ.ಕೆ. ಶಿವಕುಮಾರ್ಗೆ ಇದು ಬಿಗ್ ಶಾಕ್. ಎಚ್.ಡಿ. ಕುಮಾರಸ್ವಾಮಿ ನೀಡುತ್ತಾ ಇರುವಂಥದ್ದು. ನಿಮ್ಮ ಶೋವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನೋಡಿ. ಕಾಂಗ್ರೆಸ್ನಲ್ಲಿ ಈ ಬಾರಿ ಏನು ಸಚಿವ ಸಂಪುಟ ವಿಸ್ತರಣೆ ಆಯಿತು, ಇದು ಸಾಕಷ್ಟು ಅಸಮಾಧಾನಕ್ಕೆ ಕಾರಣ ಆಯಿತು. ಇದ್ದಂತಹ 20 ಸ್ಥಾನಕ್ಕೆ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿತ್ತು. ಹಾಗಾಗಿಯೇ ಬಂಡೆದ್ದಿದ್ದಾರೆ ಶಾಸಕರು. ಯಾರೆಲ್ಲ ಸಚಿವರಾಗಬೇಕು ಅಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು, ಆಕಾಂಕ್ಷಿಗಳಾಗಿದ್ರು, ಅವರು ಅಸಮಾಧಾನಗೊಂಡಿರುವಂಥದ್ದು. ಈ ಒಂದು ಅಸಮಾಧಾನಿತರ ವಿಚಾರವನ್ನ JDS ಪ್ಲಸ್ ಪಾಯಿಂಟ್ ಮಾಡಿಕೊಳ್ತಾ ಇದೆ. ಇಲ್ಲಿ ತನ್ನತ್ತ ಕಾಂಗ್ರೆಸ್ನ ಶಾಸಕರನ್ನ ಸೆಳೆಯಲು ಈಗ ದಳಪತಿಗಳು ಸ್ಕೆಚ್ ಹಾಕ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ಗೆ ಶಾಕ್ ಕೊಡಲು ಮುಂದಾಗಿದ್ದಾರೆ. ಯಾರೆಲ್ಲ ಅತೃಪ್ತ ಕಾಂಗ್ರೆಸ್ನ ಶಾಸಕರಿದ್ದಾರೆ ನೋಡಿ, ಅಂಥವರಿಗೆ ಓಪನ್ ಆಗಿ ಎಚ್.ಡಿ. ಕುಮಾರಸ್ವಾಮಿ ಆಫರ್ ನೀಡ್ತಿದ್ದಾರೆ ಪಕ್ಷಕ್ಕೆ ಸೇರ್ಪಡೆಯಾಗಲು. ಏನೋ ಪಕ್ಷಕ್ಕೆ ಆಫರ್ ಅನ್ನ ನೀಡ್ತಾ ಇರುವಂಥದ್ದು. ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು JDSಗೆ ಬರಲು ಆಫರ್ ನೀಡ್ತಿದ್ದಾರೆ. ನಿಮ್ಮ ಶೋವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಸಿಎಂ ಡಿ.ಕೆ. ಶಿವಕುಮಾರ್ಗೆ ಎಚ್.ಡಿ. ಕುಮಾರಸ್ವಾಮಿ ಬಿಗ್ ಶಾಕ್ ಕೊಡಲು ಮುಂದಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾರೆಲ್ಲ ಅತೃಪ್ತ ಶಾಸಕರಿದ್ದಾರೆ ನೋಡಿ, ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರಿದ್ರು, ಪಕ್ಷ ಬಿಡ್ತೀವಿ, ರಿಸೈನ್ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ರು, ಅವರಿಗೆಲ್ಲ ಈಗ ಕುಮಾರಸ್ವಾಮಿ ಆಫರ್ ನೀಡ್ತಾ ಇರುವಂಥದ್ದು. JDS ಹತ್ತ ಸೆಳೆಯಲು ಈಗ ಮುಂದಾಗ್ತಿದ್ದಾರೆ. ಅವರನ್ನ ಕಾಂಗ್ರೆಸ್ನಿಂದ JDSಗೆ ಸ್ವಾಗತಿಸಲು ರೆಡಿ ಆಗ್ತಾ ಇರುವಂಥದ್ದು. ತೆರೆಮರೆಯಲ್ಲಿ ಎಲ್ಲೋ ಕಸರತ್ತನ್ನು ನಡೆಸ್ತಾ ಇದ್ದಾರೆ, ಆಫರ್ ನೀಡ್ತಾ ಇದ್ದಾರೆ. ಯಾರೆಲ್ಲ ಅಸಮಾಧಾನಿತ ಶಾಸಕರಿದ್ದಾರೆ ನೋಡಿ, ಅವರೆಲ್ಲರನ್ನ ಈಗ ತನ್ನತ್ತ ಸೆಳೆಯಲು ಕುಮಾರಸ್ವಾಮಿ ಬಿಗ್ ಪ್ಲಾನ್ ಅನ್ನ ಮಾಡ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಶಾಕ್ ಕೊಡಲು ಮುಂದಾಗಿರುವಂಥದ್ದು ಕುಮಾರಸ್ವಾಮಿ. ಸಚಿವ ಸಂಪುಟ ವಿಸ್ತರಣೆ ಆಯಿತು. ತುಂಬ ಜನ ಆಕಾಂಕ್ಷಿಗಳಿದ್ರು. ಈ ಬಾರಿ ಡಿ.ಕೆ. ಕ್ಯಾಬಿನೆಟ್ನಲ್ಲಿ ನಮಗೆ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು. ಇಲ್ಲಿ ಆದಷ್ಟು ಅಂದರೆ ಹಿರಿಯರು ಏನಿದ್ದಾರೆ, ಹಿರಿಯ ಶಾಸಕರು ಏನಿದ್ದಾರೆ, ಅವರೆಲ್ಲ ಅಸಮಾಧಾನಿತರಾಗಿರುವಂಥದ್ದು. ಹಿರಿತನಕ್ಕೆ ಇಲ್ಲಿ ಬೆಲೆ ಸಿಕ್ಕಿಲ್ಲ ಅಂತ ಅಸಮಾಧಾನಗೊಂಡಿದ್ರು. ಈಗ ಅವರೆಲ್ಲ ಪಕ್ಷ ತೊರಿತಾರ, ಕುಮಾರಸ್ವಾಮಿ ಪಕ್ಷಕ್ಕೆ ಸ್ವಾಗತ ಕೋರ್ತಾರ, ಅಂದರೆ JDS ಪಕ್ಷಕ್ಕೆ ಅವರನ್ನ ಸೆಳೆದುಕೊಳ್ತಾರಾ, ಈ ಪ್ರಶ್ನೆಗಳಿರುವಂಥದ್ದು. ಕುಮಾರಸ್ವಾಮಿ ನೋಡಿ ಬಂಡೆದ್ದಂಥವರಿಗೆ ಭರ್ಜರಿ ಸ್ವಾಗತ ಕೋರಲು ಮುಂದಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಸಮಾಧಾನಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಆಗ್ತಾ ಇರುವಂಥದ್ದು ನೋಡಿ. ಇಲ್ಲಿ ಡಿ.ಕೆ. ಶಿವಕುಮಾರ್ CM ಆಗಿ 2 ತಿಂಗಳಾಯಿತು. ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಆಗಲಿಕ್ಕೆ 2 ತಿಂಗಳು ಟೈಮ್ ತಗೊಂಡ್ರು. ಅಂದರೆ ಅದು ಕೂಡ ಸಾಕಷ್ಟು ಜಿದ್ದಾಜಿದ್ದಿಯಿಂದ ನನಗೆ ಬೇಕು ಅನ್ನುವಂಥ ಜಿದ್ದಾಜಿದ್ದಿಯಲ್ಲಿ ಒಂದು ಲಿಸ್ಟನ್ನು ಫೈನಲ್ ಮಾಡಿದ್ರು. ಅದರಲ್ಲಿ ಮಾಜಿ ಸಿ ಎಂ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಹರಿಪ್ರಸಾದ್ ಅವರು, ಇನ್ನು ಹೈಕಮಾಂಡ್ ಈ 3 ಸೇರಿ ಒಂದು ಲಿಸ್ಟನ್ನು ರೆಡಿ ಮಾಡಿ ಅದರಲ್ಲಿ ಒಂದು ಓಕೆ ಮಾಡಿದ್ರು. ಈಗ ನೊಂದವರಿಗೆ, ನೋವಿನಲ್ಲಿರುವವರಿಗೆ JDS ಪರಿಹಾರವನ್ನು ನೀಡಲಿದೆ. ಕಾಂಗ್ರೆಸ್ನ ಅತೃಪ್ತರಿಗೆ ಎಚ್.ಡಿ. ಕುಮಾರಸ್ವಾಮಿ ಮುಕ್ತ ಆಹ್ವಾನವನ್ನು ನೀಡಿದ್ದಾರೆ. ಸಚಿವ ಸ್ಥಾನ ಸಿಗದೆ ಅಸಮಾಧಾನಿತ ಶಾಸಕರಿಗೆ ಎಚ್.ಡಿ.ಕೆ. ಗಾಳ ಹಾಕ್ತಾ ಇರುವಂಥದ್ದು. ಇಲ್ಲಿ ಸಚಿವ ಸ್ಥಾನ ವಂಚಿತ ಶಾಸಕರಿಗೆ JDS ಬಾಗಿಲು ತೆರೆದಿದೆ. ಯಾರು ಬೇಕಾದರೂ ಬರಬಹುದು. ಒಳ್ಳೆ ಕೆಲಸ ಮಾಡುವವರು ಪಕ್ಷಕ್ಕೆ ಬಂದರೆ ಸ್ವಾಗತಿಸ್ತೇನೆ. ಮುಂದಿನ ದಿನಗಳಲ್ಲಿ ಜನಪರ ಶಕ್ತಿ ಬೆಳೆಯಲು ಆಹ್ವಾನಿಸ್ತೇನೆ. ಎಷ್ಟೇ ಮನವೊಲಿಕೆ ಮಾಡಿದ್ರು ಕೂಡ ಅಸಮಾಧಾನಿತರು ತಣ್ಣಗಾಗ್ತಾ ಇಲ್ಲ. ಇಲ್ಲಿ ಖುದ್ದು ಡಿ.ಕೆ. ಶಿವಕುಮಾರ್, ಸುರ್ಜೇವಾಲಾ ಅಖಾಡಕ್ಕೆ ಇಳಿದ್ರೂ ಕೂಡ ನೋ ಯೂಸ್, ಏನು ಪ್ರಯೋಜನ ಆಗ್ತಾ ಇಲ್ಲ. ಈ ಬೆನ್ನಲ್ಲೇ ಹೊಸ ದಾಳವನ್ನ ಉರುಳಿಸಿ ಎಚ್.ಡಿ. ಕುಮಾರಸ್ವಾಮಿ ಆಪರೇಷನ್ಗೆ ಮುಂದಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಒಳ ಜಗಳಕ್ಕೆ ಕುಮಾರಸ್ವಾಮಿ ಹೊಸ ದಾಳವನ್ನ ಉರುಳಿಸ್ತಾ ಇದ್ದಾರೆ. ಯಾರು ಬೇಕಾದ್ರೂ ನಮ್ಮ ಪಕ್ಷಕ್ಕೆ ಬರಬಹುದು ಅಂತ. ಹಾಗಾದ್ರೆ ಕಾಂಗ್ರೆಸ್ನ ಶಾಸಕರು JDSನತ್ತ ಮುಖ ಮಾಡ್ತಾರಾ?
ಅಸಮಾಧಾನಿತ ಕಾಂಗ್ರೆಸ್ನ ಶಾಸಕರು ಜೆಡಿಎಸ್ ಟೀಮ್ಗೆ ಸೇರ್ತಾರಾ? ಎಚ್.ಡಿ. ಕುಮಾರಸ್ವಾಮಿ ಈ ನಡೆಯಿಂದ ಕೈಪಡಿಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ನೋಡಿ, ಏನು ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರಿದ್ರು ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ನೊಂದವರಿಗೆ, ನೋವಿನಲ್ಲಿರೋರಿಗೆ ಪರಿಹಾರವನ್ನ ಜೆಡಿಎಸ್ ಕೊಡುತ್ತಂತೆ. ಕಾಂಗ್ರೆಸ್ ಅತೃಪ್ತರಿಗೆ ಈ ರೀತಿ ಎಚ್.ಡಿ. ಕುಮಾರಸ್ವಾಮಿ ಮುಕ್ತ ಆಹ್ವಾನವನ್ನ ನೀಡಿದ್ದಾರೆ. ಇಲ್ಲಿ ಯಾರು ಬೇಕಾದ್ರೂ ಪಕ್ಷಕ್ಕೆ ಬರಬಹುದು. ಸಚಿವ ಸ್ಥಾನ ಸಿಗದೆ ಅಸಮಾಧಾನಿತರು ಯಾರಿದ್ದಾರೆ ನೋಡಿ, ಅವರಿಗೆ ಎಚ್.ಡಿ. ಕುಮಾರಸ್ವಾಮಿ ಗಾಳ ಹಾಕ್ತಿರುವಂಥದ್ದು. ಒಳ್ಳೆ ಕೆಲಸ ಮಾಡೋರು ಪಕ್ಷಕ್ಕೆ ಬಂದ್ರೆ ನಾನು ಸ್ವಾಗತಿಸ್ತೀನಿ. ಸಚಿವ ಸ್ಥಾನ ವಂಚಿತ ಶಾಸಕರಿಗೆ ಜೆಡಿಎಸ್ ಬಾಗಿಲು ತೆರೆದಿದೆ. ಮುಂದಿನ ದಿನಗಳಲ್ಲಿ ಜನಪರ ಶಕ್ತಿ ಬೆಳೆಯಲು ಆಹ್ವಾನಿಸ್ತೇನೆ ಅಂತ ಇಲ್ಲಿ ಓಪನ್ ಆಫರ್ ಅನ್ನ ನೀಡಿರುವಂಥದ್ದು. ಯಾರು ಬೇಕಾದ್ರೂ ಬರಬಹುದು, ಒಳ್ಳೆ ಕೆಲಸವನ್ನ ಮಾಡುವಂಥವ್ರು ಪಕ್ಷಕ್ಕೆ ಬರಬಹುದು, ಅಂಥವ್ರನ್ನ ನಾನು ಸ್ವಾಗತಿಸ್ತೀನಿ ಅಂತ ನೋಡಿ. ಇಲ್ಲಿ ಯಾರೆಲ್ಲ ಸಚಿವ ಸ್ಥಾನ ಸಿಗದೆ ವಂಚಿತರಾಗಿದ್ದಾರೆ ಅಂತಹ ಶಾಸಕರಿಗೆ ಎಚ್.ಡಿ. ಕುಮಾರಸ್ವಾಮಿ ಆಫರ್ ನೀಡಿದ್ದಾರೆ. ಇಲ್ಲಿ ಶಾಸಕರ ಮನವೊಲಿಸಲು ಅಖಾಡಕ್ಕೆ ಡಿ.ಕೆ. ಶಿವಕುಮಾರ್, ಸುರ್ಜೇವಾಲಾ ಇಳಿದಿದ್ರು ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ. ಶಾಸಕರು ಮನವೊಲಿತಾ ಇಲ್ಲ, ಮುನಿಸ್ಕೊಂಡಿದ್ದಾರೆ. ಅಸಮಾಧಾನಿತ ಕೈ ಶಾಸಕರು ದಳಪತಿ ಟೀಮ್ಗೆ ಸೇರ್ತಾರಾ ಅನ್ನುವಂಥ ಪ್ರಶ್ನೆ ಇದೆ.